ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಯಾಂಪಸ್ ಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಅಗ್ರಿ ಎಂಟ್ರಪ್ರಿನರ್ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯದ ಹಳೆಯ ವಿದ್ಯಾರ್ಥಿ, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ನಾಯ್ಡು ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ, ಅಧ್ಯಾಪಕ ವರ್ಗದವರೇ ಹಾಗೂ ವಿದ್ಯಾರ್ಥಿ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಬಹಳ ವಿಜೃಂಭಣೆಯಿಂದ ಕ್ಯಾಂಪಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಬಾರಿ ಶನಿವಾರ ಭಾನುವಾರ ಬಂದ್ಬಿಟ್ಟಿದೆ. ಗೊತ್ತಿಲ್ಲ ಎಷ್ಟು ಜನ ಇರ್ತೀರಾ ಎಷ್ಟು ಜನ ಇರಲ್ಲ ಅಂತ. ಆದರೂ ಪ್ರಕಾಶ್ ಹೇಳಿದ್ರು ಅಂತ ಹೇಳಿ ಇವತ್ತು ಫುಲ್ ವರ್ಕಿಂಗ್ ಡೇ ಅಂತ ಡಿಕ್ಲೇರ್ ಮಾಡಿದ್ರು. ಬಟ್ ಐ ಡೋಂಟ್ ಫೈಂಡ್ ಎನಿ ಫ್ಯಾಕಲ್ಟಿ ಎಕ್ಸೆಪ್ಟ್ ವೆರಿ ಫ್ಯೂ ಇರಲಿ. ಈ ಕ್ಯಾಂಪಸ್ ಡೇ ಪ್ರಯುಕ್ತ ನಡೀತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಂಡು, ಇದ್ರ ಜೊತೆಗೆ ಅಟ್ ದ ಔಟ್ಸೆಟ್ ಲೆಟ್ ಮಿ ಕಂಗ್ರ್ಯಾಚುಲೇಟ್ ಅವರ್ ದಿ ಅಚೀವರ್ಸ್ ಆಫ್ UPSC ಎಕ್ಸಾಮಿನೇಷನ್. ಅವರುಗಳು ನಿರಂತರವಾದ ಶ್ರಮದಿಂದ, ಅದೊಂದು ತಪಸ್ಸು. ನಮಗೆ ಗೊತ್ತಿದ್ದಂಗೆ UPSC ಎಕ್ಸಾಮ್ ಪಾಸ್ ಮಾಡಬೇಕು ಅಂದರೆ ಒಂದು ತಪಸ್ಸೇ ಮಾಡಬೇಕು. ಕೆಲವ್ರಿಗೆ 1 ವರ್ಷ, ಕೆಲವ್ರಿಗೆ 4 ರಿಂದ 5 ವರ್ಷಗಳ ಕಾಲ ತಪಸ್ಸು ನಡೆಯುತ್ತೆ. ಅಂದರೆ ಅದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು ಅಂದರೆ, ತಪಸ್ಸು ಅಂದರೆ ಓದೋದು ಬಿಟ್ಟು ಬೇರೆ ಏನೂ ಅವ್ರ ತಲೆಯಲ್ಲಿ ಬರೋಲ್ಲ. ಅವ್ರಿಗೆ ಅದ್ರ ಬಗ್ಗೆ ಬೇರೆದ್ರ ಬಗ್ಗೆ ಗೊತ್ತಾ ಇಲ್ಲ. ಬಟ್ ಇಲ್ಲಿ ಅವರು ಸಹ ನಮ್ಮ ಜೊತೆನೆ ಇಲ್ಲಿ ಓದ್ದವರು, ನಿಮ್ಮ ಮಧ್ಯದಲ್ಲೇ ಕೂತಿದ್ದವರು, ನಿಮಗ್ ಪಾಠ ಮಾಡ್ದಂಗೆ ಮಾಸ್ಟರ್ಗಳು ಅವ್ರಿಗೂ ಪಾಠ ಮಾಡ್ತಾರೆ. ಅವ್ರು ಓದಿದ ಸಿಲೆಬಸ್ಸೇ ನೀವು ಓದಿದ್ರಿ. ಅವ್ರಿಗಿದ್ದಂಥ ಫೆಸಿಲಿಟೀಸೇ ನಮ್ಗೆಲ್ಲರಿಗೂ ಇದ್ದಿದ್ದು. ಬಟ್ ಇನ್ ಸ್ಪೈಟ್ ಟು ಹ್ಯಾವ್ ಬಿಕಮ್ ಅಚೀವರ್ಸ್ ಅಂಡ್ ದಿ ರೆಸ್ಟ್ ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. ಆನ್ ದ ಕಾಂಟ್ರರಿ, ಮಿಸ್ಟರ್ ನಾಯ್ಡು ಅವರು ಮಾತಾಡ್ತಾ ಸುಮಾರು ಹೇಳಿದ್ರು. ಅವ್ರು ಆ ಜರ್ನಿ ಹೇಳ್ತಾ ಹೋದ್ರು. ಬಟ್ ಅದರಲ್ಲಿ ಇರುವಂತ ಮಾರಲ್ ಬಗ್ಗೆ ನೀವು ಅನಾಲಿಸಿಸ್ ಮಾಡ್ಕೋಬೇಕು. ಅವ್ರ ಕಣ್ಣು ಮುಂದೆ ಕಂಡಂತ ಯಾವುದೇ ಒಂದು ಆಪರ್ಚುನಿಟಿ ಇರ್ಲಿ ಅಥವಾ ಒಂದು ಆಪ್ಷನ್ ಇರ್ಲಿ, ಯಾವುದನ್ನು ಅವ್ರು ಬಿಟ್ಟಿಲ್ಲ. ಅವ್ರಿಗೆ ಯಾವ್ದ್ರಲ್ಲಿ ಅವಕಾಶ ಇದೆ ಅನ್ಸಿದ್ರೆ ತಕ್ಷಣ ಅದನ್ನ ಅಳವಡಿಸ್ಕೊಳ್ಳಿಕ್ ಪ್ರಾರಂಭ ಮಾಡಿ. ಅಂದ್ರೆ he was ready to embrace change. ಬದಲಾಗ್ಲಿಕ್ಕೆ ಅವರು ಪ್ರತಿ ಕ್ಷಣನೂ ರೆಡಿ ಇರ್ತಾ ಇದ್ರು. ಬದಲಾಗ್ಬೇಕು ಅನ್ನುವಂತ ಹಂಬಲ ಇರ್ತಾ ಇತ್ತು. ಆದ್ರೆ ಯಾವ್ದಕ್ ಬದಲಾಗ್ಬೇಕು? ಎ ಚೇಂಜ್ ಫಾರ್ ಗುಡ್, ಒಳ್ಳೇದಕ್ಕೆ ಬದಲಾಗ್ಬೇಕು. ಅವ್ರು ಮಾಡ್ತಾ ಇರುವಂತ ಬಿಸ್ನೆಸ್ ನಲ್ಲಿ ನಾನು ಈಗ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ. ನೀವು BSc ಮಾರ್ಕೆಟಿಂಗ್ ಮಾಡಿ ಧೈರ್ಯವಾಗಿ ಬಿಟ್ಟು ಮನೆಗೆ ವಾಪಸ್ ಹೋದಂತ ನಮ್ಮಲ್ಲಿ ಎಷ್ಟು ಜನ ಆ ಧೈರ್ಯ ಮಾಡ್ತೀವಿ? ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏಮ್ ಇಸ್ BSc AG ಆದ ತಕ್ಷಣ ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಅನ್ನ ಫಾಲೋ ಮಾಡೋದು. ಅಂಡ್ ವಿ ವಿಲ್ ಬಿ ವೆರಿ ಹ್ಯಾಪಿ ವಿತ್ ದ ಸ್ಮಾಲರ್ ಗೋಲ್ಸ್. ಸಣ್ಣದಾಗಿ ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಅದನ್ನ ತಗೊಂಡು ಖುಷಿಯಾಗಿ ಸುಮ್ಮನೆ ಇದ್ಬಿಡ್ತೀವಿ. ದೆನ್ ವಿ ಫರ್ಗೆಟ್ ಅಬೌಟ್ ಅವರ್ ಫ್ಯೂಚರ್ ಏಮ್ಸ್. ಬಟ್ ಅವ್ರು ಆ ರೀತಿ ಮಾಡ್ತಾ ಇಲ್ಲ. ಇಲ್ಲಿಂದನೂ ಪೆಸ್ಟಿಸೈಡ್ ಫಾರ್ಮುಲೇಷನ್ ಸ್ಟಾರ್ಟ್ ಮಾಡಿದವರು ಇವತ್ತು ಬ್ಲೂಬೆರಿವರೆಗೂ ಬಂದು ನಿಲ್ತಾ ಇದ್ದಾರೆ. ಬ್ಲೂಬೆರಿ ಆದ್ಮೇಲೆ ಏನು ಅನ್ನೋದನ್ನ ಅವರೇ ಯೋಚನೆ ಮಾಡ್ತಾರೆ. ಮತ್ತೆ ಅಂದ್ರೆ ಬ್ಲೂಬೆರಿ ನಮ್ಮ ಕ್ರಾಪ್ ಅಲ್ಲ ಅನ್ನೋದು ಗೊತ್ತಿದೆ. ಆದ್ರೂ ಇನ್ ಸ್ಪೈಟ್ ಆಫ್ ಇಟ್ ಅವ್ರು ಅದ್ರೊಳಕ್ಕೆ ವೆಂಚರ್ ಮಾಡ್ತಾ ಇದ್ದಾರೆ. ಯಾವುದನ್ನು ಸ್ವತಃ ನಾನೇ ಪ್ರಯತ್ನ ಮಾಡಿದೆ, ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ದೆ, ಅದ್ರ ಬಗ್ಗೆ ಕಾಮೆಂಟ್ಸ್. ಮೋಸ್ಟ್ ಆಫ್ ಅಸ್ ಡೂ ವಾಟ್ ಐ ಆಮ್ ಸೇಯಿಂಗ್. ಅವ್ರಿಗೇನು ಕೆಲಸ ಇಲ್ಲೇ ಅವ್ರು ಮಾಡ್ತಾರೆ, ಮಾಡ್ಲಿ. ಬಟ್ ಮಾಡಿದ ನಂತರ ಯೋಚನೆ ಮಾಡ್ತೀವಿ ನಾನು ಅವ್ರಂಗ ಆಗ್ಬೇಕು.
ಅಥವಾ ಮಾಡಿದ ನಂತರ ವಿ ವಿಲ್ ಸ್ಟಾರ್ಟ್ ರಿಪೆಂಟಿಂಗ್, ನಾನು ಯಾಕೆ ಮಾಡಲಿಲ್ಲ. ಮಾಡೋ ಅವಕಾಶಗಳನ್ನೆಲ್ಲ ಕೈ ಚೆಲ್ಲಿ ಕೂತ್ಕೊಳ್ತೀವಿ. ಆಮೇಲೆ ನಾವು ಮನ್ಸಿಗೆ ಬೇಜಾರು ಮಾಡಿಕೊಂಡು ನಾನು ಹಂಗಾಗ್ಬೇಕಿತ್ತು, ಹಿಂಗಾಗ್ಬೇಕಿತ್ತು. ಇವ್ರು ಇವತ್ತು UPSC ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಅಂದರೆ ನಾನು ಮತ್ತೆ ಯಾವಾಗೋ ಒಂದು ಸ್ಟೇಜಲ್ಲಿ ಹೇಳ್ತೀನಿ, ನಾನು ಓದಿದ್ರೆ ನಾನು ಪಾಸ್ ಮಾಡ್ತಿದ್ದೆ, ನಾನು ಬುದ್ಧಿವಂತ ಇದ್ದೆ. ಬಟ್ ಯಾಕೆ ಓದಲಿಲ್ಲ ಗೊತ್ತಿಲ್ಲ. ಅವ್ರನ್ನ ನೆಕ್ಸ್ಟ್ ನಾಯ್ಡು ನೋಡಿದ ತಕ್ಷಣ, ನಾಯ್ಡು ಸ್ಪೀಚ್ ಕೇಳಿದ ತಕ್ಷಣ ನಾಳೆಯಿಂದ ನಾನು ನಾಯ್ಡು ಆಗ್ಬಿಡ್ಬೇಕು, ಅಥವಾ ಇನ್ನೊಬ್ರನ್ನ ಯಾರನ್ನೋ ನೋಡಿದಾಗ ನಾಳೆಯಿಂದ ಔರಂಗ್ ಆಗ್ಬೇಕು. ಬಟ್ ಮೊದಲು ನಾನು ಬದಲಾಗಬೇಕು ಅನ್ನೋದ್ರ ಬಗ್ಗೆ ಯೋಚನೆನೇ ಇಲ್ಲ. ಹಾಗಾಗಿ ಸಾಧಕರು, ನಿಮ್ಗೆಲ್ಲ ಗೊತ್ತಿದೆ, ಎಷ್ಟೊಂದು ಅವಮಾನ ಅನುಭವಿಸಿದ್ವಿ, ಎಷ್ಟು ಜನಗಳ ಚುಚ್ಚುಮಾತುಗಳನ್ನ ಕೇಳಿದೀವಿ ಗೊತ್ತಾ. ಸಂಬಂಧಿಕರು ಎಷ್ಟೊಂದು ಜನ ನಮ್ಮನ್ನ ನಿಕೃಷ್ಟವಾಗಿ ನೋಡಿದ್ದಾರೆ, ಇವ್ರ ಕಡೆ ಏನೂ ಆಗಲ್ಲ, ಇವ್ರ ಮನೆಗಳಲ್ಲಿ ಇವರೆಲ್ಲ ವೇಸ್ಟು ಅಂತ ಹೇಳಿ. ಬಟ್ ಒಂದು ಸಲ ಸಾಧನೆ ಮಾಡಿ ನೀವೊಬ್ರು ಸಕ್ಸಸ್ಫುಲ್ ಮ್ಯಾನ್ ಅನ್ನಿಸ್ಕೊಂಡ ತಕ್ಷಣ ಇಲ್ಲದ ಸಂಬಂಧಗಳನ್ನ ಹುಟ್ಟಾಕ್ತಾರೆ. ನನ್ನ ದೂರದ ಸಂಬಂಧಿಯವರು ಅಂತ ಹೇಳ್ತಾರೆ, ಅಥವಾ ಇಂಥವ್ರ ಕಡೆ ನನಗೆ ಅವನ ಸಂಬಂಧ ಅಂತ ಹೇಳ್ತಾರೆ. ಅಂದ್ರೆ ಅವರು ನಿಮ್ಮನ್ನ ಗುರುತಿಸ್ತಾ ಇರೋದು ಬರೀ ನಿಮ್ ಸಾಧನೆಯಿಂದ ಹೊರತು ಬೇರೆದ್ರಿಂದ. ಅಂದ್ರೆ ಅವ್ರಿಗೋಸ್ಕರ ಸಾಧನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಅಂದ್ರೆ ಈ ಪ್ರಪಂಚ ನಡೀತಾ ಇರೋದೇ ಆ ರೀತಿ. ಅಷ್ಟೊಂದು ಅವಮಾನಗಳನ್ನ ಸಹಿಸ್ಕೊಂಡು ನೀವೇನಾದ್ರೂ ಸಾಧನೆ ಮಾಡಿದ್ರೆ ನಾಳೆ ದಿನ ನಿಮ್ಮ ಸಾಧನೆಗೆ ಉತ್ತಮವಾದಂತ ಬೆಲೆ ಸಿಗುತ್ತೆ. ಹಾಗಾಗಿ ಓದೋ ಹಂತದಲ್ಲಿ ಕಂಪಲ್ಸರಿ ಆ ಓದಿನ ಮಹತ್ವ ನಾವು ಗೊತ್ತಿರಲ್ಲ. ಬಟ್ ಪ್ರತಿಯೊಂದು ಹಂಗೆ ಮಾಡ್ತಾ ಇರೋದು. BSc AG ಮಾರ್ಕ್ಸ್ ಕಡಿಮೆ ಆಗಿದೆ, MSc AG, MSc AG ನಲ್ಲಿ ಮಾರ್ಕ್ಸ್ ಕಡಿಮೆ ಆಯ್ತು, PhD ನಂತರ ಹೇಳೋದು ಅಯ್ಯೋ ನಾನು ಚೆನ್ನಾಗಿ ಓದ್ಬೇಕಿತ್ತು BSc AG. ನಿಮ್ಮೆಲ್ಲರಿಗೂ ಗೊತ್ತಿದೆ ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಯ್ತು ಮೊನ್ನೆ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ. ಮೋಸ್ಟ್ ಆಫ್ ದೆಮ್ ಲಾಸ್ಟ್ ದೇರ್ ಜಾಬ್ ಜಸ್ಟ್ ಬಿಕಾಸ್ ಆಫ್ BSc ಅಗ್ರಿಕಲ್ಚರ್. ಆದರೆ ಇನ್ನೊಂದು ವರ್ಷನಲ್ಲೂ ಹೇಳ್ತೀನಿ, ಸ್ವತಃ ಮಾಡುವಂಥವ್ರಿಗೆ ಆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ಸರ್ಟಿಫಿಕೇಟ್ಸ್, ದೇ ಆರ್ ಆಲ್ ಸಿಂಪ್ಲಿ ಎ ಪೀಸ್ ಆಫ್ ಪೇಪರ್. ಈಗ ನಾಯ್ಡು ಅವ್ರನ್ನ ನೀವೇನು ಓದಿದ್ದೀರಾ, ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಕೊಡಿ ಅಂತ ಯಾರು ಯಾವುದೇ ಪ್ರಪಂಚದ ಮೂಲೆಯಲ್ಲೂ ಕೇಳಿದಾರಂತ ಅದರ ಅವಶ್ಯಕತೆನೇ ಬಿದ್ದಿಲ್ಲ. ಇಟ್ಸ್ ಎ ಪೀಸ್ ಆಫ್ ಪೇಪರ್ ಫಾರ್ ಯು ಅಂಡ್ ಇಟ್ ಈಸ್ ಜಸ್ಟ್ ಟು ಪ್ರೂವ್, ಟು ಸೇ ದಟ್ ಐ ಆಮ್ ಎ ಲಿಟ್ರೇಟ್, ದಟ್ ಐ ಕ್ಯಾನ್ ರೀಡ್ ಅಂಡ್ ರೈಟ್ ಅಂತ. ಬಟ್ ಅದು ಬಿಟ್ಟು ಅದೇ ನನ್ನ ಜೀವನ ಅಲ್ಲ. ಹಾಗಾಗಿ ಎಲ್ಲಿ ಸಾಧ್ಯನೋ ಸ್ವಯಂ ಉದ್ಯೋಗಗಳು, ಈಗ ಎಷ್ಟೊಂದು ಅವಕಾಶಗಳಿದೆ. ನಾವು ಮಾತಾಡ್ತಾ ಈಗ ಇಷ್ಟೊತ್ತು ಸುಮಾರು ಹೊತ್ತು ಮಾತಾಡ್ತಾ ಇದ್ವಿ, ಅವಕಾಶಗಳೇ ಇಲ್ಲದಂಥ ಸಂದರ್ಭದಲ್ಲಿ ಈ ಕ್ಯಾಂಪಸ್ನಲ್ಲಿ ಬೆಳೆದು ಬಂದ್ವಿ. ಏನೂ ಅವಕಾಶಗಳೇ ಇರಲಿಲ್ಲ, ಬಟ್ ಆದರೆ ಜೀವನ ಇತ್ತು. ನಮಗೆ ಈ ಕ್ಯಾಂಪಸ್ ಕಷ್ಟಗಳನ್ನು ನಿಭಾಯಿಸುವಂಥ ಜೀವನ ಶೈಲಿಯನ್ನು ಕಲಿಸ್ಕೊಟ್ಟಿತ್ತವತ್ತು. ಬಟ್ ಇವತ್ತು ನಿಮಗೆಲ್ಲ ಕಂಫರ್ಟ್ಸ್ ಇದೆ. ಜೀವನ ಅಂದರೆ ಈಗ ನೆನ್ನೆ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, SLCನಲ್ಲಿ ಫೇಲ್ ಆದರು ಅಂತ ನೇಣಾಕೊಳ್ಳುವಂಥ ಮಕ್ಕಳು ನೋಡ್ತಾ ಇದ್ದೆ. ನಮ್ಮಲ್ಲಿ ಫೇಲ್ ಆದರೆ ಇರಲಿ ಬಿಡ, ನೆಕ್ಸ್ಟ್ ಇನ್ನೊಂದು ಸಲ ಕಟ್ಟೋಣ ಅಂತ ಇದ್ವಿ. ಅಂದರೆ ಗಟ್ಟಿ ಇದ್ವಿ, ಪ್ರಪಂಚವನ್ನು ಎದುರಿಸೋ ಶಕ್ತಿ ನಮಗೆ ಗೊತ್ತಿತ್ತು. ಜೋಬಲ್ಲಿ 5 ರೂಪಾಯಿ ಇಲ್ದಿದ್ರು ಮೆಜೆಸ್ಟಿಕ್ ಹೋಗಿ ವಾಪಸ್ ಬರ್ತಾ ಇದ್ವಿ. ಬಟ್ ಇವತ್ತು 500 ರೂಪಾಯಿ ಕೈ ಕೊಟ್ಟು ಹೋಗ್ಬಾ ಅಂದರೆ ಭಯ, ಪಕ್ಕದಲ್ಲಿರೋರ್ನ ಯಾರನ್ನಾರು ಬರೋ ಹೋಗೋಣ ಅಂತಾರೆ. ಅಂದರೆ ಆ ಸ್ವಾವಲಂಬನೆ ಅನ್ನೋದೇ ಇಲ್ಲ, ಅವಲಂಬನೆ ಜಾಸ್ತಿ ಆಗ್ತಾ ಇದೆ. ನಿಮ್ಮಲ್ಲಿ ಆತ್ಮಸ್ಥೈರ್ಯ ಅನ್ನೋದು ಆ ಮಕ್ಕಳಲ್ಲಿ ನಾವು ತುಂಬ್ತಾನೆ ಇಲ್ಲ, ಕಡಿಮೆ ಆಗ್ತಾ ಇದೆ. ಕಳೆದ ವರ್ಷ ಕೋಟಾ ಅಂತ ಒಂದು ಪ್ರದೇಶ ರಾಜಸ್ಥಾನದಲ್ಲಿ ಕೋಚಿಂಗ್ ಸೆಂಟ್ರು, ನಾನು ಓದ್ ಕಡೆ ಎಲ್ಲ ಹೇಳ್ತೀನಿ ಇದನ್ನ, 26 ಜನ ಮಕ್ಕಳು JEE ನೀಟ್ಗೆ ಪ್ರಿಪೇರ್ ಆಗುವಂಥ ಮಕ್ಕಳುಗಳು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ವೀಕ್ ಮೈಂಡ್ ಆಗ್ತಾ ಇದ್ದಾರೆ. ಅಂದರೆ ಆ ಒಂದು ಲೆವೆಲ್ ಆಫ್ ಕಾಂಪಿಟೇಷನ್ನ ಅವ್ರ ಕಡೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಮನೆಯಲ್ಲಿ ತಂದೆ ತಾಯಿ ಅವ್ರ ಮೇಲೆ ಇಟ್ಟಿರುವಂಥ ಆಸೆಗಳು, ಆಕಾಂಕ್ಷೆಗಳನ್ನು ಪೂರೈಸುವಂಥ ಹಂತದಲ್ಲಿ ಅವರು ಜೀವವನ್ನೇ ಕಳ್ಕೊಳ್ತಾ ಇದ್ದಾರೆ. ಇದರ ಅವಶ್ಯಕತೆ ನಮಗಿದೆಯಾ? ಮಕ್ಕಳನ್ನು ಗಟ್ಟಿ ಮಾಡಬೇಕು, ಸದೃಢಗೊಳಿಸ್ಬೇಕು, ಮಾನಸಿಕವಾಗಿ ಅವ್ರು ಗಟ್ಟಿ ಆಗಬೇಕು. ಬಟ್ ಅದನ್ನು ಮಾಡದೆ ನಾವು ಇವತ್ತಿನ ದಿನ ಎಲ್ಲ ಮಕ್ಕಳನ್ನು ನಿಮಗೆಲ್ಲ ಫೆಸಿಲಿಟೀಸ್ ಕೊಟ್ಟು, ದಿ ಓನ್ಲಿ ಒನ್ ಥಿಂಗ್ ವಿಚ್ ದಿ ಸ್ಟೂಡೆಂಟ್ಸ್ ಆರ್ ಎನಿಬಡಿ ಅಟ್ ಹೋಮ್ ಹೂ ಹೇಟ್ ಈಸ್ ನೋ ಅನ್ನೋ ಪದ. ಮನೆಯಲ್ಲಿ ಅವ್ರು ಏನೇ ಹೇಳಲಿ, ನೋ ಅಂದರೆ ಆ ಮಗು ಊಟ ಮಾಡಲ್ಲ, ನೋ ಅಂದರೆ ಆ ಮಗು ಬಾಕ್ಲು ಹಾಕೊಂಡು ರೂಮೊಳಗೆ ಸೇರಿಕೊಂಡ್ರೆ ಆಚೆ ಬರಲ್ಲ. ಅವ್ರಿಗೆ ಯು ಟ್ರೈ ಟು ಟೀಚ್ ದೆಮ್
ಅಕ್ಸೆಪ್ಟ್ ದ ವರ್ಡ್ ನೋ. ನೋ ಅಂದರೆ ನೋನೇ, ಅದು ಚಾನ್ಸ್ ಇಲ್ಲ. ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡು ಅನ್ನುತ್ತೆ, ಮೊಬೈಲ್ ಕೊಡಲಿಲ್ಲ ಅಂದ್ರೆ ಊಟ ಮಾಡಲ್ಲ ಅನ್ನತ್ತೆ. ಇವ್ರು ನೋ ಅಂತ ಹೇಳೋದೇ ಇಲ್ಲ. ನೀನು ಊಟ ಮಾಡದಿದ್ರೂ ಪರವಾಗಿಲ್ಲ, ನಾನು ಮೊಬೈಲ್ ಕೊಡಲ್ಲ ಅಂತ ಹೇಳೋದೇ ಇಲ್ಲ. ಬಟ್ ಇವ್ರಿಗೂ ಅದೇ ಬೇಕಿರೋದು, ಸೀರಿಯಲ್ ನೋಡಬೇಕು, ಮನೆಯೊಂದು 3 ಬಾಗಿಲು, ಅದಕ್ಕೇನಾದರೂ ಹಾಕ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ ಅಲ್ಲಿ, ಅಲ್ವಾ? ಅಂದರೆ ಅವರು ಬೇಗ ಸೀರಿಯಲ್ ನೋಡ್ಬಿಡ್ಬೇಕು ಮಗುಗೆ ಊಟ ಮಾಡಿಸಿ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೊಬೈಲ್ ಕೊಟ್ಟೇನೋ ಮಾಡ್ಕೋತ್ಲಾಗೆ ಅಂತಾರೆ ಅವ್ರಿಗೆ. ಮತ್ತು ಆಮೇಲೆ ಮಗುನ ಬೈತಾರೆ, ಅಡಿಕ್ಟೆಡ್ ಟು ಮೊಬೈಲ್. ಅಂದರೆ ಇಂಥ ಪರಿಸ್ಥಿತಿನಲ್ಲಿ ಇವತ್ತಿನ ದಿನ ವಿದ್ಯಾಭ್ಯಾಸವನ್ನು ನಾವು ಮಾಡ್ತಾ ಇದ್ದೀವಿ. ಮಕ್ಕಳಲ್ಲಿ ಆ ಕಾನ್ಫಿಡೆನ್ಸನ್ನು ತುಂಬುವಂಥ ಈ ಕರಿಕ್ಯುಲಮ್ಗಳು ಹಂಗೆ ಇದೆ. ಇಟ್ ಹ್ಯಾಸ್ ಬಿಕಮ್ ಜಸ್ಟ್ ಎ ಬುಕ್ ಓರಿಯೆಂಟೆಡ್ ಕರಿಕ್ಯುಲಮ್. ಜೀವನದ ಅವಶ್ಯಕತೆಗಳು ಆ ಬುಕ್ಕಲ್ಲಿ ತುಂಬ್ತಾ ಇಲ್ಲ. ಬಟ್ ಇನ್ ಸ್ಪೈಟ್ ಆಫ್ ಇಟ್, ಐ ಫೀಲ್ ಹ್ಯಾಪಿ ದಟ್ ಆಲ್ ಫಾರ್ಮ್ ಯೂನಿವರ್ಸಿಟೀಸ್ ಆರ್ ಟೇಕಿಂಗ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್. ಫೈನಲ್ ಇಯರ್ನಲ್ಲಿ ನಿಮಗೆ ಸಾಕಷ್ಟು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗಳ ಬಗ್ಗೆ, ಅವಕಾಶಗಳ ಬಗ್ಗೆ, ಆಪರ್ಚುನಿಟೀಸ್ ಬಗ್ಗೆ ನಿಮಗೆ ಸಾಕಷ್ಟು ಕೋರ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಆ ಕೋರ್ಸ್ಗಳನ್ನು ಬಳಸ್ಕೊಳ್ಳೋ ಅಂಥ ಪರಿಜ್ಞಾನ ನಿಮಗೆ ಬೇಕು, ಅದನ್ನು ಬಳಸ್ಕೊಳ್ಳೋ ಅಂಥ ಮನಸ್ಥಿತಿನೂ ನಿಮಗೆ ಬೇಕು. ಹಾಗಾಗಿ ಬಳಸ್ಕೊಳ್ಳಿ. ಇವತ್ತು ಕ್ಯಾಂಪಸ್ ಡೇ ದಿನ ಸ್ವಲ್ಪ ಸೀರಿಯಸ್ ನೋಟ್ ಆಯಿತು ಅನಿಸುತ್ತೆ ಸ್ಪೀಚು, ಬಟ್ ಇಟ್ಸ್ ಮೈ ಡ್ಯೂಟಿ. ಐ ಆಮ್ ಸಾರಿ, ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳಬೇಕಿತ್ತು, ಹೇಳಿದ್ದೀನಿ. ಅದ್ರ ಜೊತೆಗೆ ನಿಮ್ದು ಇನ್ನಿತರ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿಯೊಂದು ಜೊತೆಯಲ್ಲಿದ್ದರೆ ಒಳ್ಳೆಯದು ಅದಕ್ಕೆ. ಸೊ ಅದನ್ನು ಎಂಜಾಯ್ ಮಾಡಿ. ಬಟ್ ಆದರೆ ಪ್ರೈಮರಿ ಗೋಲನ್ನು ಮರೆಯೋದು ಬೇಡ. ಐ ಆಮ್ ಹಿಯರ್ ಟು ಅಚೀವ್ ಸಮಥಿಂಗ್. ಯಾವುದ್ರಲ್ಲಾದರೂ ಆಯಿತು, ನಿಮ್ಮ ಫೀಲ್ಡಲ್ಲಿ ನಿಮಗಿಷ್ಟ ಇರೋವಂಥ ಫೀಲ್ಡ್ ಯಾವುದ್ರಲ್ಲಾದರೂ ಆಗಲಿ, ಏನಾದರೂ ಸಾಧನೆ ಮಾಡುವಂಥ ಹಂತದಲ್ಲಿ ಮಾಡಿ ಅಂತ ಹೇಳ್ತಾ, ನಿಮ್ಮ ಈ 2 ದಿನಗಳ ಸಾಂಸ್ಕೃತಿಕ ಸೊಗಡು ಭಾಳ ವೈಭವವಾಗಿ ಜರುಗಲಿ. ಆದಷ್ಟು ಜನಗಳನ್ನ ಹಾಸ್ಟೆಲಿಂದ ಏಳಿಸ್ಕೊಂಡು ಬನ್ನಿ. ಹಾಸ್ಟೆಲ್ಗೆ ಹೋದರೆ ರೂಮು ಕತ್ತಲೆ, ಗಲೀಜು. ಈಗ ನಾಯ್ಡು ಅವ್ರಿಗೆ ಹೇಳ್ತಿದ್ದೆ, ನಾವಿದ್ದಾಗ ಹಾಸ್ಟೆಲ್ಗಳು ಒಳಗೆ ಹೋಗೋಕ್ಕೆ ಖುಷಿ ಆಗ್ತಾಯಿತ್ತು ಅಂತ. ಇವತ್ತು ಹಾಸ್ಟೆಲ್ ಒಳಗೆ ಹೋಗೋಕ್ಕೆ ಭಯ ಆಗುತ್ತೆ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರ ಹಾಸ್ಟೆಲ್ಸ್ನ. ಸೊ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆನೂ ಒಂಚೂರು ಗಮನ ಕೊಡಿ. ನಿಮ್ಮ ಬದುಕುವಂಥ ವಾತಾವರಣ ಸ್ವಚ್ಛವಾಗಿದ್ದರೆ, ಶುದ್ಧವಾಗಿದ್ದರೆ ನಮ್ಮ ಮನಸ್ಸು ಖುಷಿಯಾಗಿರುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನಂಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.